ಇದ್ಯಾವ ಡಬ್ಬ ಸಿನಿಮಾನಪ್ಪ, ಬರೀ ಕುಡಿಯೋದು ಬಿಟ್ಟು ಬೇರೇನೂ ಇಲ್ಲ. ಜಾಳು ಒಳ್ಳೆ ಚಂದನ್ ಟಿ ವಿಲಿ ಬರ್ತಿದ್ದ ಹಳೆ ಧಾರಾವಾಹಿ ಇದ್ದಂಗಿದೆ. ಸಿನಿಮಾ ಸ್ಟೋರಿ ಲೈನ್ ತನ್ನ ಟ್ರ್ಯಾಕಿಗೆ ಬರೋಕ್ಕೆ ಇಷ್ಟೊತ್ತು ಬೇಕಾಯಿತು ಅಂದರೆ ಇನ್ನರ್ಧ ಸಿನಿಮಾದಲ್ಲಿ ಇನ್ನೇನು ಕಡಿದು ದಬ್ಬಾಕಿರೋಕ್ಕೆ ಸಾಧ್ಯ? ಕೊಟ್ಟ ದುಡ್ಡಿಗೆ ನಿಜ ಮೋಸ. ಸಿನಿಮಾ ಇಂಟರ್ವ್ಯೂಲ್ಲಿ ಬಂದಾಗ ಅಕ್ಷರಶಃ ನನ್ನ ಮನಸ್ಸಿಗೆ ಬಂದಿದ್ದು ಇದೇ ಭಾವನೆಗಳು. ಆದರೆ ಇಂಟರ್ವೆಲ್ ನಂತರ ಸಿನಿಮಾ ಮುಂದುವರೆದು ಮುಗಿಯೋ ಹೊತ್ತಿಗೆ ಸೂಪರ್ ಎಂಟರ್ಟೈನಿಂಗ್ ಸಿನಿಮಾ ಅನಿಸ್ಬಿಟ್ಟಿತ್ತು. ಇದು ಸೂಪ್ರಾಮ್ ಸೋ ಸಿನಿಮಾ ನೋಡುವಾಗ ನನಗಾದ ಅನುಭವ. ಇದು ಕರ್ನಾಟಕದ ಕರಾವಳಿಯ ಅರಣ್ಯದ ನಡುವಿನ ಮರ್ಲೂರು ಎನ್ನುವ ಯಾವುದೋ ಒಂದು ಹಳ್ಳಿಯ ಕತೆ. ಆ ಹಳ್ಳಿಯಲ್ಲಿ ಒಂದಿಷ್ಟು ಜನರು, ಆ ಜನರಿಗೊಬ್ಬ ಲೀಡರ್, ಅವನೇ ರವಿ ಅಣ್ಣ. ಎಲ್ಲರಿಗೂ ಸಹಾಯ ಮಾಡ ಬಯಸುವಲಾಗದಿದ್ದರೂ ಆಗುತ್ತದೆ ಎಂದು ಹೇಳಿ ಜನರ ಮನಸ್ಸಿಗೆ ನೆಮ್ಮದಿ ಹಾಗೂ ನಂಬಿಕೆ ಉಂಟು ಮಾಡುವಂತಹ ಹಸು ಮನಸ್ಸಿನ ದಡುತ್ತೀ ಮನುಷ್ಯ. ಅದೇ ಊರಿನಲ್ಲಿ ಪೈಂಟರ್ ವೃತ್ತಿ ಮಾಡುವ ಅಶೋಕ ಎಂಬ ಹುಡುಕಾಟಿಕೆಗೆ ಆತ ಮಾಡಿದ ಕೆಲಸಕ್ಕೆ ಸುಲೋಚನಾ ಎಂಬ ಇಲ್ಲದ ಪ್ರೇತ ಅವನ ದೇಹಕ್ಕೆ ಹೊಕ್ಕಿದೆ ಎಂಬ ವದಂತಿ. ಅದನ್ನು ಬಿಡಿಸಲು ಬಂದು ಪಡಪಾರದ ಕಷ್ಟಪಡುವ ಒಬ್ಬ ಗುರೂಜಿ ರಾಜ್ ಶೆಟ್ಟಿ. ಇದರ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಬರುವ ಮಧ್ಯವಯಸ್ಕ ಹುಡುಗಿಯೊಬ್ಬಳ ಹೊಸದೊಂದು ಕತೆ. ಕಡೆಗೆ ಎಲ್ಲರಿಗೂ ಸಮಸ್ಯೆಯಾಗಿದ್ದ ಆ ನಕಲಿ ಪ್ರೇತದ ಹೆಸರಿನಲ್ಲಿಯೇ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸಿ ಊರನ್ನು ಒಗ್ಗೂಡಿಸಿ ಎಲ್ಲವನ್ನು ಸುಖಾಂತ್ಯ ಮಾಡುವ ಚಂದದ ಕತೆ. ಬರೀ ಹೊಡಿ ಬಡಿ ಕಡಿ ಬಿಚ್ಚು ಕೊಚ್ಚು ಸಿನಿಮಾಗಳನ್ನು ನೋಡಿ ಸಾಕಾಗಿದ್ದ ಕನ್ನಡ ಸಿನಿಮಾ ಪ್ರಿಯರಿಗೆ ಇದೊಂದು ಹಬ್ಬವೆಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಅಷ್ಟು ಜನ ದಿನನಿತ್ಯ ಈ ಹೊಸ ಸಿನಿಮಾ ನೋಡಲು ಓಡುತ್ತಿರುವುದು ಅನಿಸಿತ್ತು. ನಾಯಕ ಯಾರು ಗೊತ್ತಿಲ್ಲ, ನಾಯಕಿ ಇದ್ದಾಳ ಅದೂ ಗೊತ್ತಿಲ್ಲ. ಗೊತ್ತಿರುವ ಹೆಸರು ಒಂದೇ, ಅದು ರಾಜ್ ಶೆಟ್ಟಿ. ಅವರು ಈ ಸಿನಿಮಾದ ನಿರ್ದೇಶಕರೇ ಅಲ್ಲ. ಇನ್ನು ಇಟ್ಟಿರುವ ಹೆಸರೋ ಸಿನಿಮಾ ನೋಡುವವರಿಗೆ ಅದೇನೆಂದು ಅರ್ಥವಾಗುವುದೇ ಇಲ್ಲ. ಸಾಕಷ್ಟು ಪ್ರಚಾರವನ್ನೂ ನೀಡಲಿಲ್ಲ. ಇಷ್ಟಾದರೂ ಸಿನಿಮಾ ಓಡುತ್ತಿದೆ ಎಂದರೆ ಖಂಡಿತವಾಗಿ ಅದು ಅದರ ಕಥೆಯಿಂದ, ಕತೆ ಹೇಳಿದ ಶೈಲಿಯಿಂದ. ನಿರ್ದೇಶಕ JP ತುಮ್ನಾಡ್ ತಮ್ಮ ಚೊಚ್ಚಲ ಪ್ರಯತ್ನದಲ್ಲಿಯೇ ಅಸಾಮಾನ್ಯ ಕೆಲಸವನ್ನು ನಿರ್ವಹಿಸಿದ್ದಾರೆ. ವಿಪರೀತವೆನ್ನಿಸುವ ಕುಡಿತದ ಕಾರಣದಿಂದಾಗಿ ಸಿನಿಮಾದ ಮೊದಲಾರ್ಧವು ಅನೇಕ ಸೀರಿಯಸ್ ಮತ್ತು ಶಬ್ದ ಪ್ರೇಕ್ಷಕರಿಗೆ ಇಷ್ಟವಾಗದಿರಬಹುದು. ಆದರೆ ದ್ವಿತೀಯಾರ್ಧ ಮೊದಲಾರ್ಧದ ಆ ಬೇಸರವನ್ನು ಮರೆಸಿಬಿಡುತ್ತದೆ. ಒಂದು ಚಂದದ ಸರಳ ಕಥೆಯನ್ನು ನವಿರಾಗಿ ಹಾಸ್ಯ ಲೇಪನದೊಂದಿಗೆ ಕಟ್ಟುಕೊಡುವಲ್ಲಿ ನಿರ್ದೇಶಕ ಯಶಸ್ವಿಯಾಗಿದ್ದಾರೆ. ಅದಲ್ಲದೆ ಕ್ಲೈಮ್ಯಾಕ್ಸ್ನಲ್ಲಿ ಅಸಹಾಯಕ ಹೆಣ್ಣು ಮಗಳೊಬ್ಬಳ ಸಹಾಯಕ್ಕೆ ನಿಲ್ಲುವ ರವಿಯನ್ನ, ಅಶೋಕ ಮತ್ತು ಊರಿನ ಗ್ರಾಮಸ್ಥರ ಹೃದಯವಂತಿಕೆ ಮನಸ್ಸಿಗೆ ತಟ್ಟುವುದಷ್ಟೇ ಅಲ್ಲದೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನೂ ಸಹ ನೀಡಿದೆ. ಪ್ರತಿಯೊಬ್ಬರೂ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಚಿತ್ರದುದ್ದಕ್ಕೂ ಕಾಣುವ ನವಿರಾದ ಹಾಸ್ಯವು ಸಿನಿಮಾದ ಕಳೆಯನ್ನು ಹೆಚ್ಚಿಸಿದೆ. ಒಟ್ಟಿನಲ್ಲಿ ಎಲ್ಲರೂ ನೋಡಬಹುದಾದ ಚಿತ್ರ.